ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನವೇ ಆಗೋಯ್ತು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಸೊ ಇದು ನಮ್ಮ ನವನಿ ಬರ್ಡೇ ದಿನ ವ್ಲಾಗ್. ಅವನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಿಕಾಸ್ ಹೆಂಗೋ ಅವ್ನ ಬರ್ತ್ಡೇ ಇತ್ತಲ್ಲ ಅಂತ ನಾರ್ಮಲಾಗಿ MTRದು ಜಾಮೂನ್ ಪೌಡರ್ ಸಿಗುತ್ತಲ್ಲ ಅದನ್ನೇ ತಂದು ನಾನು ಹಾಲಲ್ಲೇ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮೆತ್ತ ಕಲಿಸ್ಕೊತಾ ಇದ್ದೀನಿ. ಅಂದರೆ ಹಿಟ್ಟನ್ನು ತುಂಬ ಫೋರ್ಸ್ಫುಲ್ಲಾಗಿ ಕಲಸೋ ಅವಶ್ಯಕತೆ ಇರಲ್ಲ, ಇದನ್ನು ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು. ಸೊ ಹಾಲನ್ನ ಒಂದೇ ಸಲ ಹಾಕೊಂಡ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಈ ಥರ ಒಂದು ಸ್ವಲ್ಪ ಚಪಾತಿ ಅದಕ್ಕೆ ಕಲಸಿಟ್ಕೊಂಡ್ರೆ ಇದನ್ನೇನು ನೆನೆಸೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಒಂದು 5 ಮಿನಿಟ್ಸ್ ಬಿಟ್ಟು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನು ಟೈಮ್ ಇರಲಿಲ್ಲ ಅಂತ ಸೊ ಹಾಗೆ ಉಂಡೆ ಎಲ್ಲನೂ ಫಸ್ಟು ಕಟ್ಟಿಟ್ಕೊಂಡಿದ್ದೆ. ಇನ್ನೊಂದು ಸೈಡು ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನೂ ಕಾದಿತ್ತು, ಇನ್ನು ಉಂಡೆ ಕಟ್ಕೊಂಡಾಗಿತ್ತು. ಇನ್ನು ಅದು ಎಣ್ಣೆಗೆ ಹಾಕಿದ ತಕ್ಷಣ ಜಾಮೂನ್ ಪುಡಿ ಸ್ವಲ್ಪ ದಪ್ಪ ಆಗುತ್ತೆ, ಜಾಮೂನ್ ಕಲಸಿಟ್ಕೊಂಡು ಅಂದರೆ ರೌಂಡ್ ಮಾಡಿ ಇಟ್ಕೊಂಡಿರೋದು. ಸೊ ಹಾಗಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಾಂದರೆ ಮೇಲೆಲ್ಲ ಸೀದೋಗಿರೋ ಥರ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಅದು ಜಾಮೂನ್ ಬೆಂದೇ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಕಲರ್ ಚೇಂಜ್ ಆಗೋವರೆಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಾನು ಎಕ್ಸ್ಟ್ರಾ ಇನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸೆಟ್ ಕೂಡ ಹಾಗೆ ಮಾಡಿಕೊಂಡೆ. ಸಕ್ಕರೆ ಪಾಕದ ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಸೊ ಸಕ್ಕರೆ ಪಾಕಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಸಕ್ಕರೆ ಪಾಕ ತೆಗೆದಿಟ್ಕೊಂಡು ಜಾಮೂನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಅಂದರೆ ಒಂದು 2 ಅವರ್ ಆದರೂ ಅದು ಜಾಮೂನ್ ನೆನಿಬೇಕು. ಓವರ್ ನೈಟ್ ಮಾಡಿಟ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ಕೂಲಿಂದ ಬರ್ತಿದ್ದಂಗೆ ಅವನೊಂದೆರಡು ಜಾಮೂನ್ ತಿಂದು ಕ್ರಿಕೆಟ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವನು ಹಾಗೆ ಕ್ರಿಕೆಟ್ಗೆ ಹೊಟ್ಟೋದ. ಇನ್ನು ನೈಟ್ ಊಟಕ್ಕೂ ಕೂಡ ನಾನು ಎಗ್ ರೈಸ್ ಕಬಾಬ್ ಮಾಡೋಕ್ಕೆ ಹೇಳಿದರು. ನಮ್ಮ ಮನೇಲಿ ಹೆಂಗೆ ಅಂದರೆ ಅವರು ಬರ್ತ್ಡೇ ದಿನ ಹೋಟೆಲ್ಗೆಲ್ಲ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಅವ್ರು ಏನು ಹೇಳ್ತಾರೆ ಸೊ ಅದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಒಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಒಡೆದಾಕೊಂಡು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಹಾಕಿ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕಿ ಉದ್ದುದ್ರಾಗಿ ಮಾಡ್ಕೊಂಡಿರೋ ರೈಸು, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಸೋಯಾ ವಿನಿಗರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಮಸಾಲ ಎಗ್ ರೈಸ್ ರೆಡಿಯಾಗುತ್ತೆ. ಇದು ಆ್ಯಕ್ಚುಲಿ ನನ್ನ ಮಗನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನೇ ಮಾಡಿದ್ದೆ. ಇನ್ನು ನಾರ್ಮಲಾಗಿ ಚಿಕನ್ ಕಬಾಬ್ ಕೂಡ ಅಂಗಡಿಯಿಂದ ತೊಗೊಂಡು ಬಂದಿರ್ತೀವಲ್ಲ ಆ ಪ್ಯಾಕೆಟಲ್ಲಿ ಹಾಕಿ ಚಿಕನ್ ಕಬಾಬ್ ಕೂಡ ಮಾಡಿದ್ದೆ. ಸೊ ಇನ್ನು ಚಿಕನ್ ಕರಿ ಮಾಡೋಣ ಅಂತ ಮಾಡಿದ್ದು. ಯಾವ್ದು ರೀತಿ ಅಂತಂದರೆ ಚೆಟ್ಟಿನಾಡ್ ಚಿಕನ್ ಕರಿ ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸಲ ಅದನ್ನು ಟ್ರೈ ಮಾಡಲೇಬೇಕು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅದು ಹೆಂಗಿದೆ ಅಂತ ಹೇಳಿ. ಪಾತ್ರೆಗೆ ತೊಳೆದಿರೋಂಥ ಚಿಕನ್ನು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಪೌಡರು, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಗೂ ಮೊಸರನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಚಿಕನ್ನು. ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ ಕೂಡ ಮ್ಯಾರಿನೇಟ್ ಆಗಿರಬೇಕು. ಸೊ ಹಾಗಾಗಿ ನಾನು ಕಲಸಿ ಮುಂಚೆನೇ ಇಟ್ಕೋತಾ ಇದ್ದೀನಿ. ಇನ್ನು ಮಸಾಲಗಳನ್ನೆಲ್ಲ ಹುರ್ಕೋಬೇಕಲ್ಲ. ಸೊ ಹಾಗಾಗಿ ಒಂದು ಬಾಣಲಿಗಿಟ್ಟು ಸ್ಪೈಸಸ್ ಧನಿಯಾ, ಗಸಗಸೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ, ಕಾಳುಮೆಣಸು, ಹಾಗೆ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಸಾಲಾನ ಘಮ ಬರೋವರೆಗೆ ಹುರ್ಕೋಬೇಕು. ಅದು ಹುರಿದು ಸ್ವಲ್ಪ ನಾನು ಚಕ್ಕೆನ ಮುಂಚೆ ಹಾಕೋದು ಮರ್ತೋಗಿತ್ತು. ಸೊ ಹಾಗಾಗಿ ಇವಾಗ ಹಾಕ್ಕೊಂಡು ಹುರ್ಕೊಂಡು ಸ್ಪೈಸಸ್ ಎಲ್ಲ ತಣ್ಣಗಾದ್ಮೇಲೆ ಮೊದಲಿಗೆ ಪೌಡರ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇವಾಗಲೇ ನಾವು ಮಸಾಲ ಹಾಕ್ಕೊಂಡ್ರೆ ಅದು ಪೌಡ್ರ್ ಆಗಲ್ಲ ಅನ್ನೋ ಕಾರಣಕ್ಕೆ. ಅದಾದಮೇಲೆ ತೆಂಗಿನಕಾಯಿನೂ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಸಣ್ಣಗೆ ರುಬ್ಕೊಂಡ್ರೆ ಮಸಾಲ ರೆಡಿ ಆಯಿತು. ಇನ್ನು ಮ್ಯಾರಿನೇಟ್ ಮಾಡಿ ಚಿಕನ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಮರ್ತ್ಬಿಟ್ಟಿದ್ದೆ. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಮೊದಲೇ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ತೆಂಗಿನ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಒಂದು ಬಾಣಲಿಗೆ ಒಂದು ದಪ್ಪದ 2 ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸಿದ್ರೆ ಚಿಕನಲ್ಲಿರೋ ಮಸಾಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಇದು ಯಾಕೋ ಬಾಣಲಿ ಸ್ವಲ್ಪ ಚಿಕ್ಕದಾಯ್ತಾಯಿತ್ತು, ತಿರ್ಗಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂತ ನಾನು ಈ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲನೂ ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಚಿಕನ್ನ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಚಿಕನ್ನ ಬೆಂದಿರುತ್ತೆ. ಸಖತ್ತಾಗಿ ಕರಿ ಕೂಡ ರೆಡಿ ಆಗುತ್ತೆ. ಮುದ್ದೆ ಜೊತೆಗೂ ಸೂಪರಾಗಿತ್ತು. ನಾವು ಪರೋಟ ಮಾಡಿದ್ವಿ, ತುಂಬ ರುಚಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ತುಂಬಾ ರುಚಿ. ಇನ್ನು ನೈಟು ನಮ್ಮ ಮನೆಯವ್ರು ಬಂದು ಕೇಕ್ ಎಲ್ಲನೂ ಕಟ್ ಮಾಡಿಸಿ ನೈಟು ಊಟನ ಮುಗಿಸಿದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳ್ತೀನಿ. ಹಾಗೆ ಇನ್ನೊಂದು ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಬಿಸಿ ಇದ್ದ ಕಾರಣ
ಕಾರಣಾಂತರಗಳಿಂದನೇ ಅಂದ್ಕೊಳ್ಳಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಹ್ಯಾಪಿ ಬರ್ಡೇ ಚಿನ್ನ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು.